Hello everyone, welcome to Learn Easily channel. A Girl Called Golden, 9th Standard English poem by David Bateson. A Girl Called Golden. A girl name is Betty Cuthbert or Elizabeth Cuthbert, Australian athlete, a sprinter, a runner. ಈ ಒಂದು ಪದ್ಯದಲ್ಲಿ ಬೆಟ್ಟಿ ಕಟ್ಬರ್ತ್ ಆಸ್ಟ್ರೇಲಿಯಾದ ಒಬ್ಬ ಸ್ಪ್ರಿಂಟರ್ ಅಂದರೆ ರನ್ನರ್ ಆಗಿರತಕ್ಕಂತಹ ಹುಡುಗಿಯ ಬಗ್ಗೆ ಡೇವಿಡ್ ಬೇಟ್ಸನ್ ರವರು ಈ ಪದ್ಯದ ಮೂಲಕ ಅವರು ಒಲಿಂಪಿಕ್ಸ್ 1964ರಲ್ಲಿ ಒಲಿಂಪಿಕ್ಸ್ ಗೋಲ್ಡ್ ಮೆಡಲನ್ನು ಗೆದ್ದಿರ್ತಕ್ಕಂತಹ ಒಂದು ಸವಿ ನೆನಪಿಗಾಗಿ ಆಕೆಯನ್ನು ಪ್ರೈಸ್ ಮಾಡುತ್ತಾ ಹೊಗಳುತ್ತಾ ಈ ಪದ್ಯವನ್ನು ಬರೆದಿದ್ದಾರೆ. ಇಲ್ಲಿ ಮೊದಲಿಗೆ ಈ ಪೋಯಮನ್ನು ನೋಡ್ತಾ ಸಾಗೋಣ. ಇಲ್ಲಿ ಆ ಬೆಟ್ಟಿ ಕಟ್ಬರ್ತ್ ತುಂಬ ಚಿಕ್ಕ ಹುಡುಗಿ, ಮೇಡನ್ 16 ಇಯರ್ ಗರ್ಲ್. ಹಾಗಿರ್ತಕ್ಕಂಥ ಹುಡುಗಿ ಹೇಗೆ ಒಲಿಂಪಿಕ್ಸ್ನಲ್ಲಿ ಒಂದು ಚಿನ್ನದ ಪದಕಗಳನ್ನು ಪಡೆದಳು ಅಂತಕ್ಕಂಥದ್ದಕ್ಕೆ, ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವರ್ ವಾಕಿಂಗ್? ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವರ್ ಪ್ಲೇಯಿಂಗ್? ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಇಟ್ ಸೀಮ್ಸ್ ಫನ್? ಇಲ್ಲಿ ಕವಿಯವರು ಆ ಬೆಟ್ಟಿ ಕಟ್ಬರ್ತ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ಆರ್ ವಾಕಿಂಗ್? ನಿನ್ನ ಶಾಲೆಯ ಸಹಪಾಠಿಗಳು, ನಿನ್ನ ಎಲ್ಲ ಫ್ರೆಂಡ್ಸು ವಾಕಿಂಗ್ ನಡ್ಕೊಂಡು ಜಾಕಿಂಗ್ ಮಾಡ್ತಾ ಇದ್ದಾಗ ವೈ ಡಿಡ್ ಯು ರನ್? ಹೇಗೆ ನೀನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ? ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ಅವರು ಓಡೋಕ್ಕೆ ಶುರು ಮಾಡಿದಾಗ ನೀನು ನೆಗೆಯೋಕ್ಕೆ ಶುರು ಮಾಡಿದೆ, ನೀನು ತುಂಬ ಸ್ಪೀಡಾಗಿ ಓಡೋಕ್ಕೆ ಶುರು ಮಾಡಿದೆ. ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವರ್ ಪ್ಲೇಯಿಂಗ್? ನಿನ್ನ ಜೊತೆಗಾರರೆಲ್ಲ ಆಟ ಆಡ್ತಾ ಇರಬೇಕಾದ್ರೆ ನೀನು ಟ್ರೈನಿಂಗ್ ತೊಗೊಳ್ತಾ ಇದ್ದೆ, ಒಂದು ಕೋಚಿಂಗಲ್ಲಿದ್ದೆ, ರನ್ನಿಂಗಾಗಿ, ಒಲಿಂಪಿಕ್ಸ್ಗಾಗಿ ಕೋಚಿಂಗಲ್ಲಿದ್ದೆ. ವಾಟ್ ವಾಸ್ ದ ಸೀಕ್ರೆಟ್? ಆ ಒಂದು ರಹಸ್ಯ ಏನಿದೆ ನಿನ್ನಲ್ಲಿ ಅಂತಹ ಒಂದು ರಹಸ್ಯ? ವಾಟ್ ಮೇಡ್ ಇಟ್ ಸೀಮ್ಸ್ ಫನ್? ಅದೊಂದು ರೀತಿಯಲ್ಲಿ ನನಗೆ ಆಶ್ಚರ್ಯ ಅನ್ನೋದಕ್ಕಿಂತ ಫನ್, ಒಂದು ಕಾಮಿಡಿಯಾಗಿ ಗೊತ್ತಾಗ್ತಿದೆ. ನಿನ್ನ ಸ್ನೇಹಿತರೆಲ್ಲ ಆಟ ಆಡ್ತಾ ಇದ್ದಾರೆ, ನಡೆದಾಡ್ತಾ ಇದ್ದಾರೆ, ಜಾಕಿಂಗ್ ಮಾಡ್ತಾ ಇದ್ದಾಗ ನೀನು ಓಡ್ತಾ ಇದೆಯಾ, ಪ್ಲಸ್ ಕೋಚಿಂಗ್ ತೊಗೊಳ್ತಿದೆಯಾ, ಟ್ರೈನ್ ಆಗ್ತಾ ಇದೆಯಾ ಒಲಿಂಪಿಕ್ಸ್ಗಾಗಿ. ಏನಿದೆ ನಿನ್ನಲ್ಲಿ ಆ ಒಂದು ರಹಸ್ಯ? ಏನಿದೆ ನಿನ್ನಲ್ಲಿ ಆ ಸೀಕ್ರೆಟ್? ಇದು ಒಂದು ರೀತಿ ನನಗೆ ಫನ್ ಥರ ಕಾಣ್ತಾ ಇದೆ ಅಂತ ಕವಿ ಹೇಳ್ತಾರೆ. ನಂತರ ಎರಡನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್? ಅಂದರೆ ಈ ಒಂದು ರಹಸ್ಯ ಏನು? ಆ ರಹಸ್ಯ ನಿನ್ನ ಸುತ್ತಲೂ ಇರತಕ್ಕಂತಹ ಫ್ರೆಶ್ ಆದ ಏರ್, ಗಾಳಿದ್ದ, ಅಥವಾ ಸನ್ಶೈನ್, ಸೂರ್ಯನ ಒಂದು ಹೊಳಪ? ವಾಸ್ ಇಟ್ ದ ಸ್ಟಿರ್ ಆಫ್ ದ ಬ್ರೀಸ್ ಇನ್ ಯುವರ್ ಏರ್? ಇದೇನು ಆ ಒಂದು ಬ್ರೀಸ್, ತಂಗಾಳಿ, ನಿನ್ನ ಕೂದಲಿನಲ್ಲಿ ಬೀಸ್ತಾ ಇರ್ತಕ್ಕಂಥ ತಂಗಾಳಿಯ? ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯುವರ್ ಸ್ಪೆಷಲ್? ಆ ಒಬ್ಬ ಕೋಚ್ಗೆ ಏನು ಆ ರಹಸ್ಯ, ನಿನ್ನನ್ನು ಒಂದು ಸ್ಪೆಷಲ್ ಅಂತ ನಿನ್ನನ್ನು ಗುರುತಿಸೋದಕ್ಕೆ ಏನು ಸ್ಪೆಷಲ್ ಇತ್ತು ನಿನ್ನಲ್ಲಿ? ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಎ ಕರೇಜ್ ಟು ಸ್ಪೇರ್? ಅದು ನಿಜವಾಗ್ಲೂ ನಿನ್ನಲ್ಲಿ ಕರೇಜ್ ಎಂದಾಗ ಧೈರ್ಯ, ಸ್ಪೇರ್ ಅಂದರೆ ಬೇಯಿಸೋದಕ್ಕೆ, ತೋರಿಸ್ಕೊಳ್ಳೋದಕ್ಕೆ ನಿನ್ನ ಹತ್ರ ಧೈರ್ಯ ಇದೆ ಅನ್ನೋದನ್ನ ಆ ಕೋಚ್ ಗುರುತಿಸಿದ್ರಾ? ಅದಕ್ಕಾಗಿ ನಿನ್ನನ್ನು ರೆಕಗ್ನೈಸ್ ಮಾಡಿ ನಿನ್ನನ್ನು ಟ್ರೈನ್ ಮಾಡ್ತಾ ಇದ್ದಾರಾ? ಅಥವಾ ನಿನ್ನಲ್ಲಿ ನಿನ್ನ ಸುತ್ತಲೂ ಇರತಕ್ಕಂಥ ಫ್ರೆಶ್ ಏರ್, ಸನ್ಶೈನ್, ಆ ಬ್ರೀಸ್ನಿಂದ ನಿನ್ನಲ್ಲಿ ಈ ಒಂದು ಹುರುಪುಟ್ಟಿತ್ತ, ಈ ಒಂದು ಓಟಕ್ಕೆ ನೀನು ಸಿದ್ಧಳಾಗಿದೆಯಾ ಅಂತ ಕವಿ ಕೇಳ್ತಾರೆ. ನಂತರದ ಥರ್ಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಶೋಯಿಂಗ್ ಯುವರ್ ವಿಲ್ ವೆನ್ ದ ಮಸಲ್ಸ್ ವರ್ ಆ್ಯಕಿಂಗ್? ಅಂದರೆ ನೀನು ಆ ಟ್ರೈನಿಂಗ್ ತೊಗೋಬೇಕಾದ್ರೆ, ಆ ಓಡ್ತಾ ಇರಬೇಕಾದ್ರೆ, ಆ ಪ್ರಾಕ್ಟೀಸ್ನಲ್ಲಿ ನಿನ್ನ ಮಸಲ್ಸ್, ನಿನ್ನ ಮಾಂಸಖಂಡಗಳು, ಸ್ನಾಯುಗಳೆಲ್ಲ ನೋವ್ತಾ ಇದ್ರು. ಆ್ಯಕಿಂಗ್ ಅಂದಾಗ ನೋವು ಅಂತ, ನೋವ್ತಾ ಇದ್ರು ಕೂಡ ಯು ಆರ್ ಶೋಯಿಂಗ್ ಯುವರ್ ವಿಲ್ ಅಂದರೆ ನಿನ್ನ ಆಸೆ, ಗೆಲ್ಲುತ್ತೇನೆ, ಪದಕವನ್ನು ಪಡಿತೇನೆ ಅನ್ನೋ ಒಂದು ಆಸೆ ಕಾಣ್ತಾ ಇತ್ತು. ಜೊತೆಗೆ ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ಸ್ ದಟ್ ಮಚ್ ಟು ಬಿ ಲರ್ನ್ಡ್? ನೀನು ಇನ್ನೂ ಸಹ ಬಹಳಷ್ಟು ಕಲಿಬೇಕಾಗಿತ್ತು. ಆ ಚಿಕ್ಕ ವಯಸ್ಸಿನಲ್ಲಿ ನೀನು ಪ್ರಾಕ್ಟೀಸ್ ತಗೊಳ್ತಾ ಇದೆಯಾ. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ಸ್, ತುಂಬ ದೊಡ್ಡದಾದಂತಹ ಪ್ರಯತ್ನಗಳನ್ನು ನೀನು ಮಾಡಬೇಕಾಗಿತ್ತು. ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್? ಹಲವಾರು ಜನ ಒಂದು ರಿಜೆಕ್ಟೆಡ್, ನಿನ್ನ ಬಗ್ಗೆ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಕ್ಕಂಥ ಒಂದು ವರ್ಡ್ಸ್ ಕೇಳ್ತಾ ಇದ್ರು. ಆ ಒಂದು ಹೀಡಿಂಗ್ ಅಂದರೆ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ಆ ವರ್ಡ್ಸನ್ನೆಲ್ಲ ರಿಜೆಕ್ಟ್ ಮಾಡಿ, ನೋಯಿಂಗ್ ದಟ್ ವಿನ್ನಿಂಗ್ ಕುಡ್ ಬಿ ಓನ್ಲಿ ಅರ್ನ್ಡ್? ಇಲ್ಲಿ ನಿನಗೆ ಗೊತ್ತಾಗಿತ್ತು ಆ ವಿನ್ನಿಂಗ್, ಆ ಗೆಲುವು ಅಂತಕ್ಕಂಥದ್ದು ನಾವು ಗಳಿಸಬೇಕಾಗಿದೆ. ಅರ್ನ್ಡ್ ಅಂದಾಗ ಗಳಿಸ್ತಕ್ಕಂಥದ್ದು. ನಾವು ಯಾವುದನ್ನೇ ಗೆಲುವನ್ನು ಪಡಿಬೇಕಾದ್ರೆ ನಾವು ಅದನ್ನು ಗಳಿಸಬೇಕಾಗತ್ತೆ. ಯಾರೋ ಒಬ್ಬರು ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನೆಲ್ಲ ನಾವು ಹೀಡಿಂಗ್ ಅಂದರೆ ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಮಾಡಿ ನಮ್ಮ ಪ್ರಯತ್ನಗಳಲ್ಲಿ ನಾವು ನಂಬಿಕೆಯನ್ನು ಇಡಬೇಕು. ಇವೆಲ್ಲವೂ ನಿನಗೆ ಗೊತ್ತಿತ್ತು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ.
ಇನ್ನು ಕೊನೆಯದಾಗಿ ಟೈಮ್ ಸ್ಲಿಪ್ಡ್ ಅವೇ ದೆನ್ ಕೇಮ್ ದ ಒಲಿಂಪಿಕ್ಸ್. ಸಮಯ ಕಳೀತಾ ಬಂತು, ಒಲಿಂಪಿಕ್ಸ್ ಹತ್ತಿರಕ್ಕೆ ಬಂದಿದೆ. ಟೈಮ್ ಸ್ಲಿಪ್, ಟೈಮ್ ಮುಂದೆ ಹೋಗ್ತಾ ಇತ್ತು. ದೆನ್ ಕೇಮ್ ದ ಒಲಿಂಪಿಕ್ಸ್, ಒಲಿಂಪಿಕ್ಸ್ ಬಂದೇ ಬಿಡ್ತು. ಸ್ಟಿಲ್ ಇನ್ ಯುವರ್ ಟೀನ್ಸ್ ಬಟ್ ಸ್ಪರ್ಡ್ ಆನ್ ಬೈ ದ ಚೇರ್ಸ್. ಸ್ಟಿಲ್ ಇನ್ ಯುವರ್ ಟೀನ್ಸ್, ಟೀನ್ಸ್ ಅಂದಾಗ ಯೌವನ, ಯುವತಿ, ಕೇವಲ 16, 17, 18 ವರ್ಷದ ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಟೀನ್ಸ್ ಅಂತ ಕರಿತೀವಿ. ಆ ಒಂದು ವಯಸ್ಸಿನಲ್ಲೇ ಯು ಆರ್ ಸ್ಪರ್ಡ್ ಆನ್ ಬೈ ದ ಚೇರ್ಸ್. ಎಲ್ಲರೂ ನಿನ್ನನ್ನು ಹೊಗಳಕ್ಕೆ ಶುರು ಮಾಡಿದ್ರು. ಗ್ಲೋರಿ ಅಟ್ ಲಾಸ್ಟ್, ಕೊನೆಗೆ ನಿನಗೆ ಜಯ ಸಿಕ್ಕಿದೆ. ಆ್ಯಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್, ಯಾಕಂದರೆ ನೀನು ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ಸನ್ನು ಗೆದ್ದುಬಿಟ್ಟಿದೆಯಾ. ಎ ಟೈಮ್ ಟು ರಿಮೆಂಬರ್ ದ ರೆಸ್ಟ್ ಆಫ್ ಯುವರ್ ಇಯರ್ಸ್. ಇದು ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೀತಕ್ಕಂಥದ್ದು. ಇಟ್ ಈಸ್ ಎ ಟೈಮ್ ಟು ರಿಮೆಂಬರ್ ರೆಸ್ಟ್ ಆಫ್ ಯುವರ್ ಇಯರ್ಸ್. ಉಳಿದಿರ್ತಕ್ಕಂಥ ನನ್ನ ಜೀವನ ಪೂರ್ತಿ ಇದನ್ನು ನೀನು ನೆನಪಿಟ್ಕೊಳ್ಬೇಕಾಗತ್ತೆ. ಯು ಆರ್ ಗೇನ್ ದಿ ಗೋಲ್ಡ್ ಮೆಡಲ್ಸ್ ಇನ್ ಒಲಿಂಪಿಕ್ಸ್. ಒಲಿಂಪಿಕ್ಸ್ನಲ್ಲಿ ನೀನು ಗೋಲ್ಡ್ ಮೆಡಲ್ಸನ್ನು ಸಾಧಿಸಿದೆಯಾ ಅಂತ ಹೇಳಿ ಕವಿ ಆ ಕಟಿ ಬೆಟ್ವರ್ತ್ ಬಗ್ಗೆ ಒಂದು ಪ್ರೈಸಿಂಗ್, ಅವರನ್ನು ಹೊಗಳುತ್ತಾ ಈ ಪದ್ಯವನ್ನು ಬರೆದಿರ್ತಾರೆ. ಈ ಪದ್ಯದ ಕನ್ನಡದ ಸರಳವಾದಂತಹ ಅನುವಾದವನ್ನು ತಿಳಿಸಿದ್ದೇನೆ. ಹಾಗೆ ಈ ಪದ್ಯದ ಸಾರಾಂಶವನ್ನು ಮುಂದಿನ ವಿಡಿಯೋದಲ್ಲಿ ನೀಡ್ತಾ ಇದ್ದು, ತಪ್ಪದೆ ಆ ಮುಂದಿನ ವಿಡಿಯೋ ನೋಡಿ ಈ ಪದ್ಯದ ಒಂದು ಫುಲ್ ಸಮರಿಯನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. PDF ಅನ್ನು ಸಹ ನೀಡ್ತೇನೆ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.